ಶ್ರೀ ಕೋಗುಂಡಿ ಬಸವೇಶ್ವರ ಪ್ರಸನ್ನ ಶ್ರೀ ಗುರುಭ್ಯೋ ನಮಃ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ಶರವಣ ಭವಾಯ ನಮಃ. ಭಗವಂತನನ್ನು ನೆನಪಿಸುತ್ತಾ ತಂದೆ ತಾಯಿ, ಗುರು ಹಿರಿಯರು, ಬಂಧುಗಳು ಮತ್ತು ಸ್ನೇಹಿತರ ಆಶೀರ್ವಾದದೊಂದಿಗೆ ಈ ಪಯಣವನ್ನು ಆರಂಭಿಸುತ್ತಿದ್ದೇನೆ. ಪ್ರಪ್ರಥಮ ಬಾರಿಗೆ ಸಾಮಾಜಿಕ ಜಾಲತಾಣವಾದ ಯೂಟ್ಯೂಬ್ನಲ್ಲಿ ಕಾಸ್ಮಿಕ್ ವಾಣಿ ಅಂದರೆ ಬ್ರಹ್ಮಾಂಡ ವಾಣಿ ಎಂಬ ಸೂಚಕ ಈ ಶೀರ್ಷಿಕೆ ಅಡಿ ಕೆಲವೊಂದಿಷ್ಟು ವಿಚಾರಧಾರೆಯನ್ನು ಪ್ರಸ್ತುತಪಡಿಸಲಿದ್ದೇನೆ. ಅದೇನೆಂದರೆ ಆಧ್ಯಾತ್ಮ, ಸನಾತನ ಧರ್ಮ ಮತ್ತು ಅದರ ತತ್ವ ಸಿದ್ಧಾಂತಗಳು, ವೇದ, ಉಪನಿಷತ್, ಕಠೋಪನಿಷತ್, ಸ್ಮೃತಿಯಾದಂತಹ ಭಗವದ್ಗೀತೆ, ಅದರ ಜೊತೆಯಲ್ಲಿ ಅಕಲ್ಟ್ ಸಬ್ಜೆಕ್ಟ್ಸ್ಗಳಾದಂತಹ ಆಸ್ಟ್ರಾಲಜಿ, ಆಸ್ಟ್ರೋನಮಿ, ಟ್ಯಾರೋಟ್, ರೇಕಿ, ಟೆಲಿಪತಿ, ಚಕ್ರ, ನಾಡಿ ಸಿಸ್ಟಮ್ ಮತ್ತು ಸೈಂಟಿಫಿಕ್ ಡಿಸ್ಕವರೀಸ್ಗಳಾದಂತಹ ಬ್ರೈನ್, ಹ್ಯೂಮನ್ ಬಾಡಿ, ಮೈಂಡ್ ಹಾಗೂ ನ್ಯೂರೋಪ್ಲಾಸ್ಟಿಸಿಟಿ, ಕಾನ್ಷಿಯಸ್ನೆಸ್ ರಿಸರ್ಚ್, ಕ್ವಾಂಟಮ್ ಥಿಯರಿ, ಹೀಗೆ ಇನ್ನಿತರ ವಿಷಯಗಳು ಹೇಗೆ ಸನಾತನ ಧರ್ಮ ಮತ್ತು ಆಧ್ಯಾತ್ಮದಲ್ಲಿ ಹೋಲಿಕೆ ಮಾಡುತ್ತಾ ಅದನ್ನು ಹೇಗೆ ವಿಶ್ಲೇಷಣೆ ಮಾಡಬಹುದು ಎನ್ನುವುದ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಜೊತೆಗೆ ಲಾಜಿಕಲ್ ಎವಿಡೆನ್ಸ್ ಮತ್ತು ರ್ಯಾಷನಲ್ ಥಿಂಕರ್ಸ್ಗಳಾದಂತಹ ಹಾಗೂ ಅನಾಲಿಟಿಕಲ್ ಥಿಂಕರ್ಸ್ಗಳಾದಂತಹ ವಿಚಾರವಾದಿಗಳ ದೃಷ್ಟಿಕೋನದಲ್ಲಿ ಈ ಎಲ್ಲ ವಿಷಯವನ್ನು ಹೇಗೆ ಅವರು ತಿಳಿದುಕೊಳ್ಳುತ್ತಾರೆ, ವಿಶ್ಲೇಷಿಸುತ್ತಾರೆ ಎನ್ನುವುದನ್ನು ತಮ್ಮ ಮುಂದೆ ಹಂಬಲವಾಗಿ ಪ್ರಸ್ತುತಪಡಿಸಲು ಪ್ರಯತ್ನ ಪಡುತ್ತೇನೆ. ತಮಗೆಲ್ಲರಿಗೂ ಕಾಸ್ಮಿಕ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ನನ್ನ ಮೂಲ ಹೆಸರು ಅಭಿಲಾಷ್, ಆದರೆ ನಾನು ಇಲ್ಲಿ ಸ್ಪೀಕರ್ ಎಂದು ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ. ಅದಕ್ಕೆ ಒಂದು ಬಲವಾದ ಕಾರಣವಿದೆ. ಆಧ್ಯಾತ್ಮದ ಅನುಭವವು ಆಳವಾಗುತ್ತಾ ಹೋದಂತೆ ನಾನು, ನೀನು ಎನ್ನುವ ವೈಯಕ್ತಿಕ ಗುರುತುಗಳೆಲ್ಲ ಸುಟ್ಟು ಕರಗಿ ಹೋಗಿ ಕೊನೆಗೆ ಕೇವಲ ಆತ್ಮ ಎನ್ನುವ ಸಾಕ್ಷಿಭಾವ ಒಂದೇ ಉಳಿಯುತ್ತದೆ. ಇಂಗ್ಲಿಷ್ನಲ್ಲಿ ಇದನ್ನು ಅಬ್ಸರ್ವರ್ ಈಸ್ ಸಿಂಪ್ಲಿ ಅಬ್ಸರ್ವಿಂಗ್ ಎಂದು ಹೇಳುತ್ತಾರೆ. ಅಂದರೆ ಮಾಡುವವನಾಗಿ ಅಲ್ಲ, ಕೇವಲ ನೋಡುವವನಾಗಿ, ಸಾಕ್ಷಿ ಕೊಡುವವನಾಗಿ ಅಲ್ಲ, ಕೇವಲ ಅದನ್ನು ವಿಟ್ನೆಸ್ ಮಾಡುವವನಾಗಿ ಎಂದು ಹೇಳುತ್ತಾ, ಹಾಗಾಗಿ ಈ ಚಾನೆಲ್ನಲ್ಲಿ ನಾನು ಒಬ್ಬ ಸ್ಪೀಕರ್ ಆಗಿ, ಒಬ್ಬ ಅಬ್ಸರ್ವರ್ ಆಗಿ ತನ್ನ ವಿಚಾರಧಾರೆಯನ್ನು ವಿಶ್ಲೇಷಿಸುತ್ತಾ, ವಿನಿಮಯಿಸುತ್ತಾ ಹಂಬಲವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಒಂದು ಮುಖ್ಯ ಸೂಚನೆ ಅಥವಾ ಡಿಸ್ಕ್ಲೇಮರ್: ಈ ಚಾನೆಲ್ನಲ್ಲಿ ನೀಡಲಾಗುವ ಎಲ್ಲ ವಿಷಯಗಳು ಮಾಹಿತಿ ಹಂಚಿಕೆ, ವಿಚಾರ ವಿನಿಮಯ ಮತ್ತು ವಿಶ್ಲೇಷಣೆಗಾಗಿ ಮಾತ್ರ. ಇಲ್ಲಿ ಯಾವುದೇ ರಾಜಕೀಯ ಮತಪಂಥಗಳ ಪರ ಅಥವಾ ವಿರೋಧದ ಚರ್ಚೆ, ದ್ವೇಷ ಅಥವಾ ಯಾರೊಬ್ಬರ ನಂಬಿಕೆಯನ್ನು ಅವಮಾನಿಸುವ ಉದ್ದೇಶ ಇರುವುದಿಲ್ಲ. ಆದ್ದರಿಂದ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳಿ. ಹಾಗೆ ವೈಯಕ್ತಿಕ ನಿಂದನೆ, ದ್ವೇಷಪೂರಿತ ಅಥವಾ ಪ್ರಚೋದನಕಾರಿ ಕಮೆಂಟ್ಗಳಿಗೆ ಇಲ್ಲಿ ದಯವಿಟ್ಟು ಸ್ಥಾನವಿರುವುದಿಲ್ಲ. ಆರೋಗ್ಯಕರ ಚರ್ಚೆ, ಪ್ರಶ್ನೆಗಳು ಮತ್ತು ವಿಚಾರ ವಿನಿಮಯವನ್ನು ನಾವು ಸದಾ ಸ್ವಾಗತಿಸುತ್ತೇವೆ. ಏಕೆಂದರೆ ಜ್ಞಾನವನ್ನು ಹಂಚಿಕೊಳ್ಳುವುದು, ಅರಿವನ್ನು ಬೆಳೆಸುವುದು ಮತ್ತು ಪ್ರತಿಯೊಬ್ಬರ ತಮ್ಮೊಳಗಿನ ಜೀವಾತ್ಮದಿಂದ ಪರಮಾತ್ಮನೆಡೆಗೆ ಸಾಗುವ ಹಾದಿಯಲ್ಲಿ ನಮ್ಮದೊಂದು ಸಣ್ಣ ಬೆಳಕಾಗಲಿ ಎನ್ನುವುದು ಈ ಚಾನೆಲ್ನ ಮೂಲ ಉದ್ದೇಶವಾಗಿರುತ್ತದೆ. ಇದರ ಜವಾಬ್ದಾರಿಯನ್ನು ಹೊತ್ತು ಸರಳವಾಗಿ, ಸಹಜವಾಗಿ ಮತ್ತು ಅದನ್ನು ಸುಂದರವಾಗಿ ವಿಶ್ಲೇಷಿಸುತ್ತಾ ತಮ್ಮ ಮುಂದೆ ಹಂಬಲವಾಗಿ ಪ್ರಸ್ತುತಪಡಿಸಲು ಇಷ್ಟಪಡುತ್ತೇನೆ. ಯಾಕೆಂದರೆ ಸತ್ಯ ಒಂದೇ ಮಾರ್ಗದಿಂದ ಲಭಿಸುವುದಿಲ್ಲ, ಬದಲಾಗಿ ಅದು ಅವರವರ ಅನ್ವೇಷಣೆಯಾಗಿರುತ್ತದೆ ಹಾಗೂ ಸ್ವಪ್ರಯತ್ನವಿರುತ್ತದೆ. ಅದನ್ನೇ ಅರಿವೇ ಗುರು ಆಗಲಿ ಎನ್ನುವುದು ನಮ್ಮ ಏಕೈಕ ಉದ್ದೇಶ. ಈ ಸಂಚಿಕೆಯನ್ನು ಆರಂಭಿಸುವ ಮೊದಲು ಒಂದು ಸಣ್ಣ ಇಂಟೆನ್ಷನ್ ಸೆಟ್ಟಿಂಗ್ ಮಾಡೋಣ. ಏಕೆಂದರೆ ಪ್ರತಿಯೊಂದು ಸಂಚಿಕೆಯು ಅದರದೇ ಆದಂಥ ಒಂದು ಉದ್ದೇಶ ಇರುತ್ತದೆ. ಈ ಸಂಚಿಕೆಯ ಉದ್ದೇಶ ಬಂದ್ಬಿಟ್ಟು ಆಧ್ಯಾತ್ಮ ಎಂದರೆ ಏನು? ಆಧ್ಯಾತ್ಮ ದೇಹ, ಮನಸ್ಸು, ಬುದ್ಧಿ ಮತ್ತು ಚೈತನ್ಯದ ನಡುವಿನ ಸಂಬಂಧವೇನು? ಇವೆಲ್ಲವೂ ಪರಸ್ಪರ ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂದು ನೋಡೋಣ. ಈ ಸಂಚಿಕೆಯಲ್ಲಿ ವಿಷಯಗಳನ್ನು ಸರಳವಾಗಿ, ಸೂಕ್ಷ್ಮವಾಗಿ ಮತ್ತು ವಿಭಿನ್ನ ದೃಷ್ಟಿಕೋನಗಳಿಂದ ಅನ್ವೇಷಿಸಲು, ಪ್ರಸ್ತುತಪಡಿಸಲು ನಾನು ಪ್ರಯತ್ನ ಮಾಡುತ್ತೇನೆ. ಅವುಗಳನ್ನು ನೀವು ಹಾಗೆ ಒಪ್ಪಿಕೊಳ್ಳಬೇಕು ಎನ್ನುವ ಉದ್ದೇಶ ಇರುವುದಿಲ್ಲ, ಬದಲಾಗಿ ನಿಮ್ಮಲ್ಲಿ ಅದನ್ನು ಆಲೋಚಿಸಿ, ವಿಮರ್ಶಿಸಿ, ನಿಮ್ಮ ಅನುಭವಕ್ಕೆ ಹೋಲಿಸಿ, ತದನಂತರ ತಮ್ಮಲ್ಲಿ ಪ್ರಶ್ನೆಗಳಾಗಿ ಹುಟ್ಟಲಿ ಎನ್ನುವುದು ನನ್ನ ಉದ್ದೇಶ. ಅದೇ ಇಂದಿನ ಇಂಟೆನ್ಷನ್ ಸೆಟ್ಟಿಂಗ್. ಮತ್ತು ಇದೇ ರೀತಿಯಾಗಿ ಪ್ರತಿಯೊಂದು ಸಂಚಿಕೆಯ ಆರಂಭದಲ್ಲೂ ಆ ಸಂಚಿಕೆಯ ಉದ್ದೇಶವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಾಗಿದೆ. ಈ ಚಾನೆಲ್ನ ಸೃಷ್ಟಿಸುವಂಥ ಮೂಲ ಉದ್ದೇಶ ಏನು ಅಂದರೆ, ಈ ಸ್ಪೀಕರ್ನ ಜೀವನದ ಪಯಣದಲ್ಲಿ ಆಟೋಬಯೋಗ್ರಫಿ ಆಫ್ ಯೋಗಿಯ ಪುಸ್ತಕ
ಓದುವ ಪ್ರಾರಂಭದಿಂದ ಕೆಲವೊಂದಿಷ್ಟು ಆಧ್ಯಾತ್ಮಿಕ ಅನುಭವಗಳು ಆಗುತ್ತಾ ಬಂತು. ತದನಂತರ ಹಿಮಾಲಯನ್ ಮಾಸ್ಟರ್ಸ್ ಬರೆದಿರ್ತಕ್ಕಂಥ ಸ್ವಾಮಿ ರಾಮ ಅವರು ಏಗ್ದಾಗೆಲ್ಲ ಇದೆ ಅನ್ನುವ ಪುಸ್ತಕ ಬರೆದಿರ್ತಕ್ಕಂಥ ಬಡಗೆರೆ ಕೃಷ್ಣಶಾಸ್ತ್ರಿ ಅವರು ಮುಕುಂದೂರು ಸ್ವಾಮಿಗಳ ಬಗ್ಗೆ, ಅದರ ಆಧ್ಯಾತ್ಮಿಕದ ಪಯಣ ಹಾಗೂ ಜಿದ್ದು ಕೃಷ್ಣಮೂರ್ತಿ ಅವರ ವಿಶ್ಲೇಷಣೆಗಳು, ವಿಚಾರಗಳು ಮತ್ತು ಇನ್ನಿತರೆ ಮಹನೀಯರ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಯುತ್ತಾ ಹೋದಾಗ, ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರದೇ ಆದಂತಹ ಪ್ರಶ್ನೆಗಳು ಮೂಡುತ್ತವೆ. ನಾನು ಯಾರು ಎನ್ನುವುದು, ನನ್ನ ಜೀವನದಲ್ಲಿ ಯಾಕಿಷ್ಟು ಕಷ್ಟಗಳು ಎನ್ನುವುದು. ಹೀಗೆ ನಾನು ಆಲೋಚಿಸುತ್ತಾ ಹೋದಂತೆ ಕೆಲವೊಂದು ವಿಚಾರಗಳನ್ನು ಯೂಟ್ಯೂಬ್ ಮೂಲಕ, ಪಾಡ್ಕಾಸ್ಟ್ ಮೂಲಕ, ಪುಸ್ತಕದ ಮೂಲಕ ನೋಡುತ್ತಾ ಹೋದಾಗ ಅಸ್ಪಷ್ಟವಾದ ಉತ್ತರಗಳು ಮತ್ತು ಅದಕ್ಕೆ ಸಿಗ್ತಕ್ಕಂಥ ವಿಷಯಗಳು ಮಾತ್ರ ನನಗೆ ತಿಳಿಯುತ್ತಾ ಹೋಯಿತು. ಆದರೆ ಇದೇ ರೀತಿಯಲ್ಲೂ ಕೂಡ ತಾವೆಲ್ಲರೂ ಕೂಡ ಅದೇ ಒಂದು ಪಯಣದಲ್ಲಿ ಇದ್ದೀರಿ ಎನ್ನುವುದು ಭಾಸವಾಗಿ ಜಿದ್ದು ಕೃಷ್ಣಮೂರ್ತಿಯವರ ವಿಡಿಯೋವನ್ನು ನೋಡುತ್ತಾ ಅವರ ವಿಚಾರಧಾರೆಗಳನ್ನು ಆಲಿಸುತ್ತಾ ನನ್ನವೆಲ್ಲೂ ಒಂದು ಪ್ರಶ್ನೆ ಮೂಡಿತು. ಆ ಎಲ್ಲ ಮಹನೀಯರು ತಮ್ಮ ವಿಚಾರಗಳನ್ನು ಹೇಳದೇ ಹೋಗಿದ್ದರೆ, ಪ್ರಪಂಚಕ್ಕೆ ಹೇಳದೇ ಹೋಗಿದ್ದರೆ ಜ್ಞಾನಾರ್ಜನೆ ಆಗುತ್ತಲೇ ಇರುತ್ತಿರಲಿಲ್ಲ. ಅದು ಪ್ರತಿಯೊಬ್ಬ ನಮ್ಮಂತಹ ಸಣ್ಣ ವ್ಯಕ್ತಿಗಳು ಅದನ್ನ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಮಿಸ್ ಮಾಡ್ಕೊಂಡಾಗ ಏನಾಗುತ್ತೆ, ಕೆಲವೊಂದಷ್ಟು ಜೀವನದ ಪ್ರಶ್ನೆಗಳನ್ನ ಹುಡುಕುತ್ತಾ ಹೋದಾಗ, ಬೇರೆಯವರ ಗುರುಗಳ ಮೂಲಕ, ಇನ್ನಿತರೆ ವಿಷಯಗಳ ಮೂಲಕ ತಿಳಿಯುತ್ತಾ ಹೋದಾಗ ಅಸ್ಪಷ್ಟವಾದ ಉತ್ತರಗಳು ನಮ್ಮಲ್ಲಿ ಮೂಡಿ ಅದರ ಮೇಲೆ ನಂಬಬೇಕಾ ನಂಬಬಾರದಾ ಎನ್ನುವ ದೊಡ್ಡ ಪ್ರಶ್ನೆಯೂ ಮೂಡುತ್ತದೆ. ಹಾಗಾಗಿ ನನಗೂ ಕೂಡ ಕೆಲವೊಂದಿಷ್ಟು ಆಧ್ಯಾತ್ಮದ ಅನುಭವಗಳಾಗಿ ಏಕೆ ಈ ವಿಚಾರಧಾರೆಯನ್ನು ತಮ್ಮ ಮುಂದೆ ಹಂಬಲವಾಗಿ ಪ್ರಸ್ತುತಪಡಿಸಬಾರದು, ತನ್ನ ಮೂಲಕ ತಮ್ಮ ಜೀವನದ ಅನುಭವಗಳ ಜೊತೆಗೆ ಈ ಕೆಲವೊಂದಿಷ್ಟು ವಿಚಾರಗಳು ತಮ್ಮಲ್ಲೂ ಕೂಡ ಒಂದು ಪ್ರಶ್ನೆಗಳಾಗಿ ಹುಟ್ಟಿ ತಮಗೆ ಒಂದು ಸಣ್ಣ ಬೆಳಗಿನ ಮಾರ್ಗದರ್ಶನವಾಗಲಿ ಅನ್ನುವುದು ನನ್ನ ಉದ್ದೇಶವಾಗಿರುತ್ತದೆ. ಏಕೆಂದರೆ ನಾನು ನಂಬಿರುವುದು ಒಂದೇ, ಪ್ರತಿಯೊಂದು ಜೀವಾತ್ಮವು ಪರಮಾತ್ಮನಾಗುವುದು ಮೂಲ ಉದ್ದೇಶ ಎಂದು ಕಂಡುಕೊಂಡಿದ್ದೇನೆ. ಹಾಗಾದರೆ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಒಂದು ಕ್ಷಣ ನಿಮ್ಮನ್ನು ನೀವು ಈ ಪ್ರಶ್ನೆಗಳನ್ನು ಎಂದಾದರೂ ಕೇಳಿಕೊಂಡಿದ್ದೀರಾ? ನಾನು ಯಾರು? ಹೂ ಆಮ್ ಐ? ನಾನು ಏಕೆ ಈ ಭೂಮಿಯಲ್ಲಿ ಜನಿಸಿದ್ದೇನೆ? ನನ್ನ ಜೀವನದ ಮೂಲ ಉದ್ದೇಶವೇನು? ಖುಷಿ ಎಂದರೆ ಏನು? ನನಗೆ ಏಕೆ ದುಃಖ ಬರುತ್ತದೆ? ನಾನು ಎಲ್ಲರ ಜೊತೆಗೆ ಇದ್ದಾಗ ನಾನು ಏಕೆ ಒಂಟಿಯಾಗಿದ್ದೇನೆ ಎಂದು ಅನಿಸುತ್ತದೆ. ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತಿರಬಹುದು. ನಿಮಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಶ್ನೆಗಳು ಅವರವರ ಜೀವನದಲ್ಲಿ ಒಂದು ಹಂತದಲ್ಲಿ ಮೂಡುತ್ತದೆ. ಆ ಪ್ರಶ್ನೆಗಳೇ ಅನೇಕ ಬಾರಿ ಆಧ್ಯಾತ್ಮದ ಪಯಣದ ಮೊದಲ ಹೆಜ್ಜೆ ಗುರುತಾಗಿರುತ್ತದೆ. ಹಾಗಾದರೆ ಈ ಪ್ರಶ್ನೆಗಳ ಮೂಲವೇನು? ಅವುಗಳಿಗೆ ಆಧ್ಯಾತ್ಮ ಯಾವ ಉತ್ತರ ನೀಡುತ್ತದೆ? ಅದನ್ನ ಈ ಸಂಚಿಕೆಯಲ್ಲಿ ಅನ್ವೇಷಿಸೋಣ. ಹಾಗಾದರೆ ಮೀನಿಂಗ್ ಆಫ್ ಆಧ್ಯಾತ್ಮ, ಆದಿ ಮತ್ತು ಆತ್ಮ ಅಂದರೆ ದ ಜರ್ನಿ ಟುವರ್ಡ್ಸ್ ಸೆಲ್ಫ್. ಮೊದಲಿಗೆ ಆಧ್ಯಾತ್ಮ ಎಂದರೆ ಏನು ಎಂದು ತಿಳಿಯೋಣ. ಭಗವದ್ಗೀತೆಯಲ್ಲಿ ಇದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಭಗವದ್ಗೀತೆಯ ಚಾಪ್ಟರ್ 8 ವರ್ಸ್ 3ರಲ್ಲಿ ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮ ಸ್ವಭಾವೋ ಧ್ಯಾಯ ಮುಚ್ಯತೆ ಭೂತ ಭಾವೋದ್ಭವಾಕಾರೋ ವಿಸರ್ಗ ಕರ್ಮ ಸಮಂಜಿತ. ಇದರ ಅರ್ಥ ಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ: ಯಾವುದು ನಶಿಸಿ ಹೋಗುವುದಿಲ್ಲವೋ ಅದು ಪರಮ ಸತ್ಯವೋ, ಹಾಗೆ ಎಂದೂ ಅದಕ್ಕೆ ಸಾವಿಲ್ಲವೋ ಅದುವೇ ಬ್ರಹ್ಮ. ಒಬ್ಬ ತನ್ನ ನೈಜ ಸ್ವಭಾವವೇ ನಿಜವಾದ ಆಧ್ಯಾತ್ಮ. ಯಾವ ಶಕ್ತಿಯು ಈ ಜೀವಿಗಳನ್ನ ಈ ಭೂಮಿಯಲ್ಲಿ ಸೃಷ್ಟಿಸುತ್ತೋ ಅದೇ ಕರ್ಮ ಎಂದರ್ಥ. ದ ಸುಪ್ರೀಂ ಇಂಪೆರಿಷಬಲ್ ರಿಯಾಲಿಟಿ ಈಸ್ ಬ್ರಹ್ಮನ್. ದ ಒನ್ ಓನ್ ಎಸೆನ್ಷಿಯಲ್ ನೇಚರ್ ಸ್ವಭಾವ ಈಸ್ ಕಾಲ್ಡ್ ಆಧ್ಯಾತ್ಮ. ದ ಫೋರ್ಸ್ ದಟ್ ಬ್ರಿಂಗ್ಸ್ ಲೈಫ್ ಇನ್ ಟು ದ ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಕರ್ಮ. ಆದಿ ಎಂದರೆ ಮೂಲ, ಮೇಲಿರ್ತಕ್ಕಂಥದ್ದು, ಅಥವಾ ಇನ್ಫೈನೈಟ್, ಕಾಸ್ಮಿಕ್ ಎಂದರ್ಥ, ಅಥವಾ ಬೃಹದಾಕಾರದ ಇರ್ತಕ್ಕಂಥದ್ದು. ಅದು ಕೊನೆಯೂ ಇಲ್ಲ, ಹುಟ್ಟೂ ಇಲ್ಲ. ಆತ್ಮ ಎಂದರೆ ಚಿತ್ಶಕ್ತಿ, ಬೆಳಕು, ಸತ್ಯ ಮತ್ತು ನಿಜವಾದ ಸ್ವರೂಪ ಆತ್ಮ ಅಂದರೆ ಈ ಬಿಂದು. ಆತ್ಮದ ಕಡೆ ಸಾಗುವ ಪಯಣವೇ ಆಧ್ಯಾತ್ಮ. ನಮ್ಮ ನಿಜ ಸ್ವಭಾವವನ್ನ ಅರಿಯುವುದೇ ಆಧ್ಯಾತ್ಮ. ನಿಜ ಸ್ವಭಾವ ಅಂದರೆ ನಾವು ಹುಟ್ಟಿದಾಗ ನಮಗೆ ಬರ್ತಕ್ಕಂಥ ಎಲ್ಲ ಆಲೋಚನೆ ವಿಚಾರಗಳಲ್ಲ, ಅದನ್ನ ಮೀರಿ ಮೂಲವಾದ ನೈಜ ಸ್ವಭಾವವೇ ಆಧ್ಯಾತ್ಮ ಎಂದು ಅರ್ಥ. ಈಗ ನಾವು ಈ ವಿಚಾರವನ್ನ 3 ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡೋಣ. ಮೊದಲನೇ ದೃಷ್ಟಿಕೋನ, ಪಾರಂಪರಿಕವಾಗಿ ಟ್ರೆಡಿಷನಲ್ ಮೈಂಡ್ ಸೆಟ್ ಇರ್ತಕ್ಕಂಥ ಪೀಪಲ್ ಇದನ್ನ ಯಾವ ರೀತಿಯಲ್ಲಿ ನೋಡ್ತಾರೆ. ಲೈಫ್ ಇಂದ ಎಸ್ಕೇಪ್ ಆಗಬೇಡಿ, ಲೈಫ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಹೇಳ್ತಿದ್ದೀನಿ,
ಲೈಫಿಂದ ಎಸ್ಕೇಪ್ ಆಗಬೇಡಿ, ಲೈಫನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಜೀವನ ಬದಲಾವುದಕ್ಕಿಂತ ಮೊದಲು ದೃಷ್ಟಿಕೋನವನ್ನ ಬದಲಾಯಿಸಬೇಕು. ಯಾಕೆಂದರೆ ಒಂದು ಮಾತಿದೆ, ದೃಷ್ಟಿಯನ್ನ ಬದಲಿಸು, ದೃಶ್ಯ ಬದಲಾದೀತು ಎಂದು. ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬೇಕೆಂದರೆ ತನ್ನ ನಿಜವಾದ ನೈಜ ಸ್ವರೂಪವನ್ನ ಅರಿಯುವುದೇ ನಾನು ಯಾರು ಎನ್ನುವುದಕ್ಕೆ ಸರಿಯಾದ ಉತ್ತರ. ಇದನ್ನೇ ನಮ್ಮ ಋಷಿಮುನಿಗಳು ಕೇವಲ ಮನುಷ್ಯನನ್ನು ಭೌತಿಕ ದೇಹವಾಗಿ ನೋಡುವುದಲ್ಲದೆ ಅದನ್ನ ಹೊರತಾಗಿ ಮನುಷ್ಯನ ಅಸ್ತಿತ್ವವನ್ನು ಈ 3 ಹಂತಗಳಲ್ಲಿ ವಿವರಿಸಿದ್ದಾರೆ. ಒಂದು ಸ್ಥೂಲ ಶರೀರ, ಅಂದ್ರೆ ದೇಹ, ಭೌತಿಕವಾಗಿ ಕಾಣತಕ್ಕಂಥ ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತುಗಳು. ಇನ್ನೊಂದು ಸೂಕ್ಷ್ಮ ಶರೀರ, ಅಂದರೆ ಬುದ್ಧಿ, ಮನಸ್ಸು, ಚಿತ್ತ ಮತ್ತು ಅಹಂಕಾರಗಳ ಕ್ಷೇತ್ರ. ಮತ್ತೊಂದು ಬಂದು ಕಾರಣ ಶರೀರ, ಅಂದರೆ ಆತ್ಮದ ಜೊತೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮ ಅಸ್ತಿತ್ವ. ಅಂದ್ರೆ ಅದನ್ನ ಸತ್ಯ ಎಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅದು ಒಂದು ಬಿಂದು, ಒಂದು ಬೆಳಕಿನ ಬಿಂದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆದರೆ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳ ಹೊರತಾಗಿಯೂ ಕೂಡ ಇದರದೆಲ್ಲದರ ಅಂತರದಲ್ಲಿ ಒಂದು ದಿವ್ಯ ಚೈತನ್ಯವಿದೆ. ಆ ಪರಂಜ್ಯೋತಿಯೇ ಪರಮಾತ್ಮ, ಪರಂ ಬ್ರಹ್ಮ, ಭಗವಂತ ಎಂದು ಸನಾತನ ಧರ್ಮ ಹೇಳುತ್ತದೆ. ಆಧ್ಯಾತ್ಮ ಎಂದರೆ ಈ 3 ಹಂತಗಳನ್ನು ದಾಟಿ ಅನುಭವಿಸಿ ತನ್ನ ನೈಜ ಸ್ವರೂಪವನ್ನ ತಿಳಿಯುವ ಪಯಣವೇ ಆಧ್ಯಾತ್ಮ. ಅದನ್ನ ಈ ಪರಂ ಜ್ಯೋತಿ, ಪರಂ ಬ್ರಹ್ಮ ಅಥವಾ ಭಗವಂತ ಎಂದು ಕರಿತೇವೆ. ಭಗವಂತ ಅನ್ನುವುದರ ಅರ್ಥ ಭಗ ಅಂದ್ರೆ ಯಾರು ದಿವ್ಯ ಅನುಭವ ಅಥವಾ ಅನುಭೂತಿಯನ್ನು ಹೊಂದಿರುವ. ಇನ್ನೊಂದು ಹೇಳ್ತೀನಿ, ದ ಡಿವೈನ್ ಎಕ್ಸಲೆನ್ಸ್ ಅಂದ್ರೆ ದಿವ್ಯ ಅನುಭೂತಿ. ವನ ಅಂದರೆ ಹೊಂದಿರುವವ, ಒಬ್ಬ ಹೊಂದಿರುವವ, ಅವನನ್ನ ಭಗವಂತ ಎಂದು ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ ಒಬ್ಬ ವ್ಯಕ್ತಿ ಈ ಪ್ರಪಂಚದ ಸೃಷ್ಟಿಯಾಗಿರ್ತಕ್ಕಂಥ ಅರಿವು, ಜೀವಿಗಳ ಸೃಷ್ಟಿಸಿರ್ತಕ್ಕಂಥ ಅರಿವು, ತನ್ನ ಇನ್ನಿತರ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಅರಿವಿರ್ತಕ್ಕಂಥ ಒಂದು ದಿವ್ಯ ಅನುಭೂತಿಯನ್ನ ಹೊಂದಿರುವವನನ್ನ ಭಗವಂತ ಎಂದು ನಮ್ಮ ಸನಾತನ ಧರ್ಮ ಹೇಳುತ್ತದೆ, ಹಾಗೆ ವಿಶ್ಲೇಷಿಸುತ್ತದೆ. ಹಾಗೆ ನಮ್ಮ ಸ್ಪಿರಿಚುವಲ್ ಮಾಸ್ಟರ್ಗಳು ಆಧ್ಯಾತ್ಮದ ಬಗ್ಗೆ ಏನು ಹೇಳಿದ್ದಾರೆ ಎನ್ನುವುದನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಸ್ವಾಮಿ ವಿವೇಕಾನಂದ ಅವರು, ಪ್ರತಿಯೊಂದು ಜೀವವು ಒಂದು ಅದ್ಭುತ ಶಕ್ತಿ ಹೊಂದಿದೆ, ಅದೇ ಪರಮ ಆತ್ಮವಾಗಲು. ಗುರಿ ಹೇಗಿರಬೇಕು ಅಂದರೆ ನಮ್ಮ ಇಂದ್ರಿಯಗಳು, ಅಂದರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಪಂಚಭೂತಗಳು ಮತ್ತು ಹರಿಷಡ್ವರ್ಗಗಳು, 6 ಇನ್ನರ್ ಎನಿಮೀಸ್, ಇವೆಲ್ಲವೂ ನಮ್ಮ ಹಿಡಿತದಲ್ಲಿರಬೇಕು. ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. The goal is to manifest this divinity within us by controlling the nature, external and internal ಅನ್ನೋ ಮಾತನ್ನ ಸ್ವಾಮಿ ವಿವೇಕಾನಂದರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಅದನ್ನ ಅಚೀವ್ ಮಾಡೋದು ಹೇಗೆ ಅನ್ನೋದನ್ನ ಹೀಗೂ ಹೇಳ್ತಾರೆ, ಡಿಸಿಪ್ಲಿನ್ ಆಗಿ ಕೆಲಸ ಮಾಡುವ ಅಥವಾ ವರ್ಕ್ ಈಸ್ ವರ್ಷಿಪ್, ಫಿಲಾಸಫಿಯಿಂದ ಮನಸ್ಸನ್ನು ಹಿಡಿತದಲ್ಲಿ ಹಿಡಿದುಕೊಳ್ಳುವುದರಿಂದ ಮತ್ತು ತನ್ನ ಆಲೋಚನೆಗಳನ್ನ ಫ್ರೀಡಮ್ ಆಗಿ ಮಾಡುವುದರಿಂದ ಈ ಎಲ್ಲಾ ದಾರಿಯ ಮೂಲಕ ಇದನ್ನ ಅಚೀವ್ ಮಾಡಬಹುದು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಹಾಗೆ ಮತ್ತೊಬ್ಬ ವ್ಯಕ್ತಿ ರಮಣ ಮಹರ್ಷಿಗಳು, ಬಹಳ ಅದ್ಭುತವಾದ ವ್ಯಕ್ತಿ ಇವರು. ಏಕೆಂದರೆ ನೇರವಾಗಿ ಒಂದೇ ಪ್ರಶ್ನೆಯನ್ನ ಹೃದಯ ಮತ್ತು ಬುದ್ಧಿಗೆ ಮುಟ್ಟುವ ಹಾಗೆ ಹೇಳ್ತಾರೆ. ಅದು ಪ್ರಶ್ನೆ ನಮ್ಮ ಅಹಂಕಾರವನ್ನು ಒತ್ತಡಗುತ್ತದೆ, ಅಂದ್ರೆ ನಾಶ ಮಾಡುತ್ತದೆ. ಹೂ ಎಮ್ ಐ, ನಾನು ಯಾರು? ಜಗತ್ತು ತಿಳಿಯುವುದಕ್ಕಿಂತ ಮೊದಲು ತನ್ನನ್ನು ತಾನು ಅರಿತುಕೋ ಎನ್ನುವುದು ಅವರ ಮೂಲ ಸಂದೇಶ. ಅಂದರೆ ಒಂದು ಕಡೆ ಮನಸ್ಸನ್ನ ಗಮನಿಸುತ್ತಾ, ದೀರ್ಘ ಉಸಿರಾಟ ಮಾಡುತ್ತಾ, ಕೇವಲ ಒಂದೇ ಪ್ರಶ್ನೆಯನ್ನು ಕೇಳುತ್ತಾ ನಾನು ಯಾರು ಎಂದು ಯೋಚನೆ ಮಾಡುತ್ತಾ, ವಿಚಾರವನ್ನು ಮಾಡುತ್ತಾ, ಅದಕ್ಕೆ ಬುದ್ಧಿಯಿಂದ ಉತ್ತರ ಹುಡುಕಬೇಡ, ಅದನ್ನ ಅನುಭವಿಸು. ಮತ್ತೆ ಮತ್ತೆ ಇದನ್ನ ಪ್ರಶ್ನೆಯನ್ನ ಒಳಗೆ ಕೇಳುತ್ತಾ ಹೋದಂತೆ ಎಲ್ಲಾ ವಿಚಾರಧಾರೆಗಳು, ಎಲ್ಲಾ ಥಾಟ್ಸು ನಿಮ್ಮ ತಲೆಯಿಂದ 100ರಿಂದ 10 ಆಗಿ, 10ರಿಂದ 1 ಆಗಿ ಅದು ಕೇವಲ ನಿರ್ನಾಮವಾಗುತ್ತದೆ. ಅಂದ್ರೆ ಎಲ್ಲಾ ಥಾಟ್ಸ್ಗಳು ಮಿನಿಮೈಸ್ ಆಗ್ತಾ 0 ಆಗ್ತಾ ಬರುತ್ತದೆ, ನಶಿಸಿ ಹೋಗ್ತಾ ಹೋಗುತ್ತದೆ. ಅವಾಗ ತನ್ನ ನಿಜ ಸ್ವರೂಪ ಅರ್ಥ ಆಗುತ್ತೆ, ನಾನು ಯಾರು ಎಂದು. ಇದು ಬಹಳ ಸುಲಭವಾಗಿ ಒಂದೇ ವಾಕ್ಯದಲ್ಲಿ ಹೂ ಎಮ್ ಐ ಎಂದು ರಮಣ ಮಹರ್ಷಿಗಳು ಹೇಳುತ್ತಾರೆ. ಇನ್ನೊಬ್ಬ ಅದೇ ರೀತಿಯ ವ್ಯಕ್ತಿ ಜಿಡ್ಡು ಕೃಷ್ಣಮೂರ್ತಿ, ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ. ಅವರ ಆಲೋಚನೆ ವಿಚಾರಗಳೇ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ನೋಡ್ತಕ್ಕಂಥದ್ದು. ಅಂದರೆ ಪಾರಂಪರಿಕವಾಗಿ ವಿಚಾರಗಳನ್ನ ನೋಡದೆ ತನ್ನ ವಿಚಾರಧಾರೆಗಳು, ಥಾಟ್ ಪ್ರೊಸೆಸ್ಗಳನ್ನ ಯಾವುದೇ ಒಂದು
ಫ್ರೇಮ್ವರ್ಕ್ ಅಥವಾ ಒಂದು ಸಿದ್ಧಾಂತಕ್ಕೆ ಒಳಪಡದೆ ಮುಕ್ತಿಯಾಗಿ ಅಂದ್ರೆ ಫ್ರೀಡಮ್ ಆಗಿ ಎಲ್ಲವನ್ನೂ ಆಲಿಸುತ್ತಾ ಯಾವಾಗ ಆಲೋಚನೆ ಮಾಡ್ತಾ ಹೋಗುತ್ತೋ ಅವಾಗ ಸತ್ಯದ ಮಾರ್ಗದರ್ಶನವಾಗುತ್ತದೆ, ತಾನು ಯಾರು ಎಂದು ಅರಿವಾಗುತ್ತದೆ, ದ ಟ್ರೂ ಕಾನ್ಶಿಯಸ್ ಅರಿವಾಗುತ್ತದೆ ಎನ್ನುವುದು ಅವರ ಮೂಲ ಉತ್ತರ. ಅದನ್ನ ಏನಂತ ಕರೀತಾರೆ ಅಂದ್ರೆ ದ ಟ್ರೂತ್ ಈಸ್ ಪಾತ್ಲೆಸ್ ಲ್ಯಾಂಡ್. ಇನ್ನೊಂದ್ಸತಿ ಹೇಳ್ತಿದ್ದೀನಿ, ದ ಟ್ರೂತ್ ಈಸ್ ಪಾತ್ಲೆಸ್ ಲ್ಯಾಂಡ್ ಅಂದರೆ ಸತ್ಯಕ್ಕೆ ಒಂದೇ ಮಾರ್ಗ ಇಲ್ಲ, ಬದಲಾಗಿ ಸಾಕಷ್ಟು ಮಾರ್ಗಗಳಿದೆ ಎನ್ನುವುದು ಅವರ ಉತ್ತರ. ಹಾಗೆ ಜಿದ್ದು ಕೃಷ್ಣಮೂರ್ತಿ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ನಿಮ್ಮ ವಿಚಾರಧಾರೆಗಳನ್ನ ಯಾವುದೇ ಟ್ರೆಡಿಷನಲ್ ಧರ್ಮ, ರಿಲಿಜನ್, ಕಂಟ್ರಿಗೆ ಒಳಪಡದೆ ಮುಕ್ತವಾಗಿ ಫ್ರೀಡಮ್ ಆಗಿ ಆಲೋಚನೆ ಮಾಡೋದರಿಂದ ತನ್ನಲ್ಲಿ ಹುಟ್ಟಿರ್ತಕ್ಕಂಥ ಭಾವನೆಗಳು, ಎಮೋಷನ್ಸ್, ಥಿಂಕಿಂಗ್, ಥಾಟ್ ಪ್ರೊಸೆಸ್ ಮಾಡ್ತಾ ಅದನ್ನ ಅರ್ಥ ಮಾಡ್ಕೊಂತ ಒಂದೊಂದೇ ಪ್ರಶ್ನೆಗಳನ್ನ ಆ ಕ್ಷಣಕ್ಕೆ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದಾಗ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ಅದಷ್ಟೇ ಪ್ರಶ್ನೆಗಳನ್ನ ಹುಡುಕ್ತಾ ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಸತ್ಯದ ಅರಿವಾಗ್ತಾ ಹೋಗುತ್ತದೆ ಅನ್ನೋದು ಹೇಳ್ತಾರೆ. ಆ ಸತ್ಯದ ಮಾರ್ಗ ಸಾಕಷ್ಟು ಹಲವಾರಿವೆ, ಒಂದೇ ಅಲ್ಲ, ಒಂದೇ ಸತ್ಯ ಅಲ್ಲ, ಇದುವೇ ಸತ್ಯ ಮಾರ್ಗ ಅಲ್ಲ ಎನ್ನುವುದು ಅವರ ಉತ್ತರವಾಗಿರುತ್ತದೆ. ಹಾಗೆಯೇ ಬಸವಣ್ಣನವರು, ಇನ್ನೊಬ್ಬ ವ್ಯಕ್ತಿ ಬಸವಣ್ಣನವರು, ಕಾಯಕವೇ ಕೈಲಾಸ, ಅಂತರಂಗ ಶುದ್ಧಿ ಅಂದರೆ ಆಧ್ಯಾತ್ಮ ಎನ್ನುವುದು ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ, ಬದಲಾಗಿ ಹೊರಗಿನ ಆಚರಣೆಗಳನ್ನ ಮಾಡುವುದಲ್ಲ, ತನ್ನ ಮನಸ್ಸು ದೇಹವನ್ನ ಶುದ್ಧಿಯಾಗಿ ಬೆಳೆಸುವುದು, ನಂತರ ಪ್ರಾಮಾಣಿಕವಾಗಿ ದುಡಿಯುವುದು, ತನ್ನ ಪರಿಶ್ರಮವನ್ನು ಸಮಾಜದ ಒಳಿತಿಗಾಗಿ ಬದುಕುವುದು ಮತ್ತು ಬಳಸುವುದು. ಇದು ಕಾಯಕ ಮತ್ತು ದಾಸೋಹ ಎಂಬ ಬಸವಣ್ಣನವರ ಹಿತವಚನ ಅಥವಾ ಸಂದೇಶ. ಅವರ ದೃಷ್ಟಿಯಲ್ಲಿ ಅವರ ಮೂಲ ಉದ್ದೇಶ ಕಾಯಕ, ದಾಸೋಹ ಮತ್ತು ನೈತಿಕ ಬದುಕು ಎಂದು ಹೇಳುತ್ತಾರೆ. ಹಾಗೆ ಬಸವಣ್ಣನವರ ಒಂದು ವಿಶಿಷ್ಟವಾದ ವಚನ ಇದೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವಯ್ಯ, ಸ್ಥಾವರಗಳಿಗುಂಟು ಜಂಗಮಕ್ಕೆ ಅಳಿವಿಲ್ಲ. ಈ ಸ್ಪೀಕರ್ ಇದನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಕ್ಕೆ ಇಷ್ಟಪಡ್ತಾನೆ ಅಂದ್ರೆ, ಯಾವಾಗ ನಮ್ಮ ಕೂಡಲ ಸಂಗಮ ಅಂದ್ರೆ ಈ ಬಿಂದುವಿನಲ್ಲಿ ನಮ್ಮ ಗಮನ ಶಕ್ತಿಯು ಸಂಚಾರವಾಗುತ್ತದೋ ಅದು ಸಹಸ್ರ ಕಮಲಗಳನ್ನು ದಾಟಿ ಆಲೋಚನಾ ವಿಚಾರಗಳು ಪರಮಾತ್ಮನೆಡೆಗೆ ಸಾಗುತ್ತದೋ ಅವಾಗ ನಿಜವಾದ ಕೂಡಲ ಸಂಗಮ ಲಿಂಗ ಐಕ್ಯವಾದಂತೆ, ಅಂದರೆ ಜೀವಾತ್ಮನಿಂದ ಪರಮಾತ್ಮವಾಗುತ್ತದೆ, ಬದಲಾಗುತ್ತದೆ ಎನ್ನುವುದು ಅವರ ವಚನಗಳನ್ನ ಈ ಸ್ಪೀಕರ್ ಈ ಮೂಲಕ ವಿಶ್ಲೇಷಣೆ ಮಾಡಲು ಬಯಸುತ್ತದೆ. ಟ್ರೆಡಿಷನಲ್ ಲೆನ್ಸ್ ದೃಷ್ಟಿಕೋನದಿಂದ ಮುಂದುವರೆದು ಈಗ ಸೈಂಟಿಫಿಕ್ ಲೆನ್ಸ್ ದೃಷ್ಟಿಕೋನದಲ್ಲಿ ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕುತೂಹಲದಿಂದ ಪ್ರಶ್ನೆ ಮಾಡುವವರು ಅಥವಾ ಕ್ಯೂರಿಯಾಸಿಟಿ ಮೈಂಡ್ಸೆಟ್ ಇರುವವರು ಈ ವಿಷಯಗಳನ್ನ ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ ತಿಳಿತಾ ಹೋಗೋಣ. ಮಾಡರ್ನ್ ಸೈನ್ಸ್ ಯಾವುದನ್ನ ಸ್ಟಡಿ ಮಾಡುತ್ತೆ ಅಂದ್ರೆ, ಮೊದಲನೇದಾಗಿ ಬ್ರೈನ್ ಅಂದ್ರೆ ಮೆದುಳು. ಸೈಂಟಿಸ್ಟ್ಗಳು ಈ ಬ್ರೈನ್, ಮೆದುಳು ಅನ್ನೋದನ್ನ ಒಂದು ಫಿಸಿಕಲ್ ಥಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಭೌತಿಕವಾದ ವಸ್ತು. ಅದು ಒಂಥರ ಕಮಾಂಡ್ ಸೆಂಟರ್ ಇದ್ದಂಗೆ ತನ್ನ ಮೂಲಕ ಕೆಲವೊಂದಿಷ್ಟು ಸಿಗ್ನಲ್ಗಳನ್ನ ಇಡೀ ದೇಹದ ಮೂಲಕ ಕಳಿಸ್ತಾ ಹೋಗುತ್ತೆ, ಕೆಲವೊಂದು ವಿಚಾರಗಳನ್ನ ಅಲ್ಲಿ ಕಲೆಕ್ಟ್ ಮಾಡ್ತಾ ಹೋಗುತ್ತೆ, ಪ್ರೋಸೆಸ್ ಮಾಡ್ತಾ ಹೋಗುತ್ತೆ, ಮೆಮೊರಿನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಹಾಗೆ ಆಕ್ಷನ್ಗೆ ರಿಯಾಕ್ಷನ್ ಆಗಿರ್ಬೋದು, ಅಬ್ಸರ್ವ್ ಮಾಡಿರ್ತಕ್ಕಂಥ ಎಲ್ಲಾ ವಿಚಾರಗಳು ಅಂದ್ರೆ ದೃಷ್ಟಿಯಾಗಿರ್ಬೋದು ಅಥವಾ ಆಲಿಸ್ತಕ್ಕಂಥ ಕೇಳ್ತಕ್ಕಂಥ ಕೆಲವೊಂದು ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಟಚ್ ಅಂಡ್ ಸೆನ್ಸ್ ಆಗ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲವನ್ನೂ ಕೂಡ ತನ್ನೊಳಗೆ ಸೇರಿಸ್ತಾ ಹೋಗುತ್ತೆ ಅಥವಾ ಸ್ಟೋರ್ ಮಾಡ್ತಾ ಹೋಗುತ್ತೆ. ಅದನ್ನ ಸೈಂಟಿಸ್ಟು ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಅದರ ಜೊತೆಯಾಗಿ ಕೆಲವೊಂದು ಸತಿ ಈ ಬ್ರೈನ್ ತನ್ನ ವೇವ್ಸ್ ಅಂದ್ರೆ ವೈಬ್ರೇಷನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ವೀಕ್ಷಕರು ಗಮನಿಸಬೇಕಾಗಿರೋದು ಮುಖ್ಯ, ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಾ ಜೀವಿಗಳು ಪ್ರತಿಯೊಂದು ವೈಬ್ರೇಷನ್ಸ್ ನ ತಮ್ಮ ದೇಹದಲ್ಲಿ ಅನುಭವಿಸ್ತಾ ಹೋಗ್ತಾರೆ. ಅದೇ ಜೊತೆಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ತನ್ನ ಈ ವೈಬ್ರೇಷನ್ಸ್ ನ ಅನುಭವಿಸ್ತಾ ಹೋಗುತ್ತೆ. ಅದನ್ನೇ ಸೈಂಟಿಸ್ಟ್ ಕೂಡ ಬ್ರೈನ್ ಕೂಡ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಮೊದಲನೇದಾಗಿ ಬೀಟಾ ಇಂದ ಸ್ಟಾರ್ಟ್ ಮಾಡತಕ್ಕಂಥದ್ದು ವೆರಿ ನಾರ್ಮಲ್ ಬ್ರೈನ್ ವೇವ್ ಅಂತ ಹೇಳಬಹುದು. ತದನಂತರ ಆಲ್ಫಾ, ಗಾಮಾ, ಥೀಟಾ ವರೆಗೂ ಕೂಡ ಅದನ್ನ ತಗೊಂಡು ಹೋಗುತ್ತೆ. ಇದನ್ನ ಅವರು ನಿರಂತರವಾಗಿ ಅಧ್ಯಯನವನ್ನ ಮಾಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ನರ್ವಸ್ ಸಿಸ್ಟಮ್ ಇದೆ. ಅದರಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ ಪರಸ್ಪರ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುತ್ತದೆ, ಅಂದ್ರೆ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೆ. ನಾವು ನೋಡುವುದು, ಕೇಳುವುದು, ಯೋಚಿಸುವುದು, ನಿರ್ಧಾರ ತೆಗೆದುಕೊಳ್ಳುವುದು, ಯಾವುದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು, ಯಾವುದನ್ನ ಗಮನಿಸಬೇಕು, ಯಾವುದನ್ನ ನಿರ್ಲಕ್ಷಿಸಬೇಕು, ಇವೆಲ್ಲವನ್ನೂ ಈ ನ್ಯೂರಲ್ ನೆಟ್ವರ್ಕ್ ನಿರಂತರವಾಗಿ ಪ್ರತಿಕ್ರಿಯೆಗೊಳಿಸುತ್ತಿರುತ್ತದೆ. ಒಂದು ರೀತಿಯಲ್ಲಿ ನೋಡಿದರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡುವ ವಿಧಾನವನ್ನೇ ಸ್ವಲ್ಪ ಹೋಲುತ್ತದೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನು ಮನುಷ್ಯನ ಮೆದುಳಿಗಿಂತ ಒಂದು ಸಣ್ಣ ಪ್ರತಿರೂಪ ಮಾತ್ರ. ಯಾಕೆಂದರೆ ಹ್ಯೂಮನ್ ಬ್ರೈನ್ ಇನ್ನು ವಿಜ್ಞಾನಕ್ಕೂ ಸಂಪೂರ್ಣವಾಗಿ ಅರ್ಥವಾಗದ ಅತ್ಯಂತ ಸಂಕೀರ್ಣವಾದ
ವ್ಯವಸ್ಥೆಯಾಗಿರುತ್ತದೆ. ಅಂದರೆ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಸೈಂಟಿಸ್ಟ್ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಾಕಷ್ಟು ನಿರಂತರ ಅಧ್ಯಯನ ರಿಸರ್ಚ್ಗಳು ನಡೀತಾ ಹೋಗ್ತಾ ಇದೆ. ಇನ್ನ ಹಂತ ಮೆಡಿಟೇಷನ್. ಮೆಡಿಟೇಷನ್ ಅಂದರೆ ಏನು? ಸೈಂಟಿಸ್ಟ್ಗಳು ಮೆಡಿಟೇಷನ್ ನ ಏನ್ ಹೇಳ್ತಾರೆ ಅಂದ್ರೆ ಇಟ್ಸ್ ಎ ಸೈಕಾಲಜಿಕಲ್ ಅಂಡ್ ಫಿಸಿಯೋಲಾಜಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ರು. ಅಂದ್ರೆ ಬುದ್ಧಿ ಮತ್ತು ಮನಸ್ಸನ್ನ ಒಂದು ವಿಧಾನದ ಮೂಲಕ ಹಿಡಿತವನ್ನ ತಗೊಳ್ತಾ ಮನಸ್ಸು ಮತ್ತೆ ಬುದ್ಧಿಯನ್ನ ಶಾಂತಗೊಳಿಸುತ್ತಾ ತನ್ನ ಮೂಲಕ ಕೆಲವೊಂದಿಷ್ಟು ರಸಗಳು ಅಂದ್ರೆ ಕೆಮಿಕಲ್ಸ್ಗಳು ಉತ್ಪತ್ತಿ ಆಗ್ತಾ, ಸೆರೋಟೋನಿನ್ ಆಗಿರ್ಬೋದು, ಡೋಪಮೈನ್ ಆಗಿರ್ಬೋದು, ಈ ತರ ಕೆಲವೊಂದಿಷ್ಟು ಕೆಮಿಕಲ್ಸ್ಗಳು ನಮ್ಮಲ್ಲಿ ರಿಲೀಸ್ ಆಗ್ತಾ ಹೋಗುತ್ತದೆ ಅನ್ನೋದನ್ನ ಅವರು ಮೆಡಿಟೇಷನ್ಗೆ ವಿಚಾರವಾಗಿ ಅದನ್ನು ತಿಳಿಸ್ತಾ ಬರ್ತಾರೆ. ಅದೇ ರೀತಿ ನ್ಯೂರೋಪ್ಲಾಸ್ಟಿಸಿಟಿ, ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಮೆದುಳು ಹೊಸ ಅನುಭವಗಳನ್ನ, ಹೊಸ ವಿಷಯಗಳನ್ನು ಕಲಿಯುವುದರಿಂದಲೂ ಮತ್ತು ಹೊಸ ಅಭ್ಯಾಸಗಳನ್ನು ಬೆಳೆಸುವುದರಿಂದ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಅಂದರೆ ಒಂದು ಹೊಸ ವಿಚಾರವನ್ನ ಕಲಿತಾಗ ಅಥವಾ ಹೊಸ ರೀತಿಯಲ್ಲಿ ಯೋಚಿಸಲು ಆರಂಭಿಸಿದಾಗ ನಮ್ಮ ಮೆದುಳು ನ್ಯೂರಾನ್ಸ್ ಪರಸ್ಪರ ಹೊಸ ಸಂಪರ್ಕಗಳನ್ನು ಗಳಿಸುತ್ತಾ ಹೋಗುತ್ತದೆ. ಅಂದ್ರೆ ಹೊಸ ನ್ಯೂರಲ್ ಪಾತ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ತನ್ನ ಮೂಲಕ ಹಳೆ ನ್ಯೂರಲ್ ಪಾತ್ಸ್ಗಳನ್ನ ಬದಲಾಯಿಸ್ತಾ ಹೋಗುತ್ತದೆ. ಈ ಬದಲಾವಣೆಯ ಪ್ರಕ್ರಿಯೆಯನ್ನ ನ್ಯೂರೋಪ್ಲಾಸ್ಟಿಸಿಟಿ ಎಂದು ಕರೆಯುತ್ತಾರೆ. ಹಾಗಾದರೆ ಸಾವಿರಾರು ವರ್ಷಗಳ ಹಿಂದೆ ಧ್ಯಾನದ ಬಗ್ಗೆ ನಮ್ಮ ಋಷಿ ಮುನಿಗಳು ಹೇಳಿದ್ದನ್ನು ಇಂದು ನ್ಯೂರೋಪ್ಲಾಸ್ಟಿಸಿಟಿ ಮೂಲಕ ವಿಜ್ಞಾನ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಿರಬಹುದಾ? ಅದನ್ನ ಮುಂದೆ ನೋಡೋಣ. ಹಾಗೆ ಮುಂದುವರಿದು ಸ್ಟ್ರೆಸ್ ಹಾರ್ಮೋನ್ಸ್ ಅಂದ್ರೆ ಕಾರ್ಟಿಸಾಲ್ ನಮ್ಮ ದೇಹದಲ್ಲಿ ಸಹಜವಾಗಿ ಉತ್ಪತ್ತಿಯಾಗುವ ಒಂದು ಹಾರ್ಮೋನ್. ನಮಗೆ ಒತ್ತಡ ಉಂಟಾದಾಗ, ಭಯವಾದಾಗ, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಉಂಟಾದಾಗ, ಇದು ಯಾವುದಾದರೂ ಒಂದು ಕೆಲಸವನ್ನು ಬೇಗ ಮುಗಿಸಬೇಕು ಎನ್ನುವ ಒತ್ತಡ ಇದ್ದಾಗ ದೇಹದಲ್ಲಿ ಕಾರ್ಟಿಸಾಲ್ ಪ್ರಮಾಣ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಇದು ನಮ್ಮ ದೇಹಕ್ಕೆ ಅಗತ್ಯವಾಗಿರುತ್ತದೆ. ಆದರೆ ಈ ಒತ್ತಡ ದೀರ್ಘಾವಧಿಗೆ ತಗೊಂಡು ಹೋದಾಗ ಅಥವಾ ನಿರಂತರವಾಗಿ ಇದೇ ನಡೀತಾ ಹೋದಾಗ ಏನಾಗುತ್ತೆ, ನಮ್ಮ ದೇಹದ ಮೇಲೆ ಹಾಗೂ ಮನಸ್ಸಿನ ಮೇಲೆ ಸಾಕಷ್ಟು ಅಡ್ಡ ಪರಿಣಾಮಗಳನ್ನು ಬೀಳುತ್ತದೆ ಎಂದು ಸೈಂಟಿಸ್ಟ್ಗಳು ಹೇಳ್ತಾರೆ. ಉದಾಹರಣೆಗೆ ನಿದ್ರೆ ಸಮಸ್ಯೆ, ನೆನಪಿನ ಶಕ್ತಿ ಕಮ್ಮಿಯಾಗುತ್ತಾ ಬರೋದು, ಗಮನ ಏಕಾಗ್ರತೆ ಮತ್ತು ಕಡಿಮೆಯಾಗುವುದು, ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಇವೆಲ್ಲವೂ ಕೂಡ ಮಾಡರ್ನ್ ಸೈನ್ಸ್ ಅಧ್ಯಯನ ಮಾಡುತ್ತಿದೆ. ನಿಯಮಿತ ಮೆಡಿಟೇಷನ್ ಅಥವಾ ಧ್ಯಾನ ಈ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುವುದು ಎನ್ನುವುದು ಅವರ ಅಧ್ಯಯನದ ಮೂಲಕ ಬಂದಿರತಕ್ಕಂಥ ಉತ್ತರಗಳು. ಅದೇ ರೀತಿ ಮುಂದುವರೆದು ಕಾನ್ಷಿಯಸ್ನೆಸ್, ಮೆಡಿಟೇಷನ್ ಚೇಂಜಸ್ ಮತ್ತು ಫೋಕಸ್ ಇಂಪ್ರೂವ್ಮೆಂಟ್ಸ್. ಇದರ ಅರ್ಥ ಏನು ಅಂದರೆ ಮೆಡಿಟೇಷನ್ ಧ್ಯಾನದ ಮೂಲಕ ಬುದ್ಧಿ ಮನಸ್ಸನ್ನ ಏಕಾಗ್ರತೆಯಲ್ಲಿ ವಶದಲ್ಲಿ ಇಟ್ಟುಕೊಂಡು ಅದನ್ನೇ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ ನಮ್ಮ ಜಾಗೃತ ಅವಸ್ಥೆ ಅಂದರೆ ಕಾನ್ಷಿಯಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಎನ್ಲಾರ್ಜ್ ಮಾಡ್ತಾ ಹೋಗಬಹುದು. ಮತ್ತು ಅದರಿಂದ ಏನಾಗುತ್ತೆ, ಕೆಲವೊಂದಿಷ್ಟು ಫೋಕಸ್ ಇಂಪ್ರೂವ್ಮೆಂಟ್ ಆಗತ್ತೆ. ಯಾವ ವಿಚಾರದಲ್ಲಿ ವಿಚಾರಧಾರೆಯನ್ನ ವಿಮರ್ಶಿಸಲು, ತಿಳಿದುಕೊಳ್ಳಲು, ಗ್ರಹಿಸಲು ಸುಲಭವಾಗುತ್ತದೆ ಎನ್ನುವುದು ಇದು ಸೈಂಟಿಫಿಕ್ ಮೆಥಡ್ಸ್ ಆರ್ ಟೆಸ್ಟಿಂಗ್ ಮೂಲಕ ತಿಳಿದು ಬಂದಿರತಕ್ಕಂಥ ಉತ್ತರ. ವಿಜ್ಞಾನ ಯುಗದಲ್ಲಿ ಇನ್ನೂ ಕ್ಯೂರಿಯಾಸಿಟಿ ಮೈಂಡ್ಸೆಟ್ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಇನ್ನೂ ಉಳಿದಿವೆ. ಅದಕ್ಕೆ ಇನ್ನೂ ಅಧ್ಯಯನದ ಕೊರತೆ ಇದೆ ಮತ್ತು ಪ್ರಾಕ್ಟಿಕಲ್ ಎವಿಡೆನ್ಸಸ್ ಇನ್ನೂ ಬರಬೇಕಾಗಿದೆ ಅನ್ನೋದನ್ನ ಹೇಳಲು ಬಯಸುತ್ತೇನೆ. ಸೈಂಟಿಫಿಕ್ ದೃಷ್ಟಿಕೋನದನ್ನ ಮುಂದುವರಿಸಿ ಪ್ರಾಕ್ಟಿಕಲ್ ದೃಷ್ಟಿಕೋನಕ್ಕೆ ಬಂದಾಗ ಅಂದರೆ ಲಾಜಿಕಲ್ ಎವಿಡೆನ್ಸ್ ರ್ಯಾಷನಲ್ ಥಿಂಕರ್ಸ್ಗಳು ಅಂದರೆ ವಿಚಾರವಾದಿಗಳ ದೃಷ್ಟಿಕೋನದಲ್ಲಿ ಈ ವಿಷಯಗಳನ್ನ ತಿಳಿಯುತ್ತಾ ಬರೋಣ. ಅವರು ಈ ಎಲ್ಲಾ ವಿಚಾರಗಳನ್ನ ಯಾವ ರೀತಿಯಲ್ಲಿ ನೋಡ್ತಾರೆ? ಅವರ ಪ್ರಶ್ನೆ ತುಂಬಾ ಸರಳ. ಇದರಿಂದ ನನ್ನ ಜೀವನಕ್ಕೆ ಏನು ಉಪಯೋಗ? ಆದರೆ ಒಂದು ವಿಚಾರ ಜೀವನದಲ್ಲಿ ಉಪಯುಕ್ತವಾಗಿದ್ದರೆ ಅದನ್ನ ಪ್ರಯೋಗ ಮಾಡಿ ನೋಡಲು ಹಿಂಜರಿಯುವುದಿಲ್ಲ. ಉದಾಹರಣೆಗೆ, ಕೋಪ ಬರುವ ಮುನ್ನ, ಪ್ರತಿಕ್ರಿಯೆ ನೀಡುವ ಮುನ್ನ ಸ್ವಲ್ಪ ಕ್ಷಣ ಅಬ್ಸರ್ವ್ ಮಾಡುವುದು, ಚಿಂತೆ ಮಾಡುವುದು ಮತ್ತು ಚಿಂತೆ ಮಾಡುವ ಮುನ್ನ ಜಾಗೃತಿಯಿಂದ ಪರಿಸ್ಥಿತಿಯನ್ನ ನೋಡುವುದು, ಆಲಿಸುವುದು, ವಿಚಾರಿಸುವುದು, ಕಚೇರಿಯ ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ ಒಳ್ಳೆಯ ಸಂಬಂಧಗಳನ್ನು ಉಳಿಸಿಕೊಳ್ಳುವುದಲ್ಲಿ, ಹಣಕಾಸಿನ ನಿರ್ವಹಣೆಯಲ್ಲಿ, ಆರೋಗ್ಯದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮತ್ತು ಜೀವನದ ಪ್ರಮುಖ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಾಗ ಈ ರೀತಿಯಲ್ಲಿ ಜಾಗೃತ ಮನಸ್ಥಿತಿ ಸಹಕಾರಿಯಾಗಬಹುದು ಎನ್ನುವ ದೃಷ್ಟಿಕೋನ ಅವರದಾಗಿರುತ್ತದೆ. ಮುಖ್ಯವಾದ ಪ್ರಶ್ನೆ ಎಂದರೆ ಇದು ನನ್ನ ಜೀವನದಲ್ಲಿ ಉತ್ತಮಗೊಳಿಸುತ್ತದೆ, ಅಂದ್ರೆ ನನ್ನ ಜೀವನವನ್ನ
ಈ ಮೆಡಿಟೇಷನ್, ಧ್ಯಾನ, ಅಧ್ಯಾತ್ಮ, ಸನಾತನ ಇದನ್ನ ಫಾಲೋ ಮಾಡೋದ್ರಿಂದ, ತಿಳ್ಕೊಳ್ಳೋದ್ರಿಂದ ನನ್ನ ಜೀವನ ಸುಲಭವಾಗುತ್ತಾ, ಅದರಿಂದ ಉಪಯೋಗವಾಗುತ್ತಾ ಅನ್ನುವುದು ಅವರ ವಿಚಾರವಾಗಿರುತ್ತೆ. ಅದು ಆಗುತ್ತೆ ಅಂದರೆ ಮಾತ್ರ, ಆ ಅನುಭವ ಸಿಕ್ಕರೆ ಮಾತ್ರ ಅದನ್ನು ಸ್ವೀಕರಿಸುತ್ತಾರೆ. ಸೊ ದೇ ಆರ್ ದ ಪ್ರಾಕ್ಟಿಕಲ್, ಲಾಜಿಕಲ್, ಎವಿಡೆನ್ಸ್ ಅಂಡ್ ರ್ಯಾಷನಲ್ ಥಿಂಕರ್ಸ್ ಅಂತ ಹೇಳಲು ಇಚ್ಛಿಸುತ್ತೇನೆ. ನೋಡಿದ್ರಲ್ಲ ಈ 3 ದೃಷ್ಟಿಕೋನಗಳನ್ನ. ಈ 3 ದೃಷ್ಟಿಕೋನಗಳಿಂದ ವಿಚಾರ ವಿನಿಮಯ ಮಾಡಿದ ನಂತರ ಏನರ್ಥ ಆಗುತ್ತೆ? ಸ್ಪಿರಿಚುವಲ್ ಲೆನ್ಸ್, ನಾನು ಯಾರು. ಸೈಂಟಿಫಿಕ್ ಲೆನ್ಸ್, ಇದು ಮೆದುಳು ಮತ್ತು ಮನಸ್ಸಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಕೆಲಸ ಮಾಡುತ್ತದೆ. ಸ್ಕೆಪ್ಟಿಕಲ್ ಅಥವಾ ಪ್ರಾಕ್ಟಿಕಲ್ ಲೆನ್ಸ್, ಇದು ನನ್ನ ಜೀವನಕ್ಕೆ ಉಪಯೋಗವಾಗುತ್ತದೆ. ಈ 3 ದೃಷ್ಟಿಕೋನಗಳಿಂದ ಆಧ್ಯಾತ್ಮವನ್ನು ನೋಡಿದ ನಂತರ ನಿಮ್ಮಲ್ಲೊಂದು ಪ್ರಶ್ನೆ ಮೂಡಬಹುದು. ಈ ಆಧ್ಯಾತ್ಮ ಪಯಣವು ಪ್ರತಿಯೊಬ್ಬರಿಗೂ ಅಗತ್ಯವೇ? ವೈ ದಿಸ್ ಜರ್ನಿ ಮ್ಯಾಟರ್ಸ್? ನನ್ನ ಉತ್ತರ ಹೌದು ಎಂದು. ಒಂದು ಕ್ಷಣ ನೀವು ನಿಮಗೆ ಈ ಪ್ರಶ್ನೆಯನ್ನ ಕೇಳಿಕೊಳ್ಳಿ. ಜಗತ್ತಿನಲ್ಲಿ ನಡೀತಿರ್ತಕ್ಕಂಥ, ನಿಮ್ಮ ಕಣ್ಣ ಮುಂದೆ, ಸಮಾಜದ ಮುಂದೆ ನಡೀತಿರ್ತಕ್ಕಂಥ ಕೆಲವು ಘಟನೆಗಳು, ವಿಚಾರಗಳು ನಿಮ್ಮಲ್ಲಿ ಇನ್ಪುಟ್ ಆಗಿ ಸ್ವೀಕಾರ ಮಾಡ್ತಾ, ಅಬ್ಸರ್ವ್ ಮಾಡ್ತಾ, ಆಲೋಚಿಸುತ್ತಾ, ಚಿಂತನ ಮಂಥನ ಮಾಡುತ್ತಾ, ತನ್ನ ಮೂಲಕ ನಿಮ್ಮಲ್ಲೇ ಕೆಲವೊಂದು ಪ್ರಶ್ನೆಗಳು, ಉತ್ತರಗಳು ಹುಟ್ಟಿಕೊಂಡು, ಸ್ವಭಾವಗಳು ಕೂಡ ಹುಟ್ಟಿಕೊಂಡು, ತದನಂತರ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಮನೆಯೊಳಗೆ ಅಥವಾ ನಿಮ್ಮ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಅದನ್ನ ವಿಚಾರ ವಿನಿಮಯ, ಹಾಗೆ ಅದನ್ನ ರಿಯಾಕ್ಷನ್ ಮಾಡ್ತಾ ಹೋಗ್ತೀರಾ. ಅಂದ್ರೆ ಭಾವನೆಗಳನ್ನು ವ್ಯಕ್ತಪಡ್ತಾ ಹೋಗ್ತೀರಾ. ಆದರೆ ನಿಮ್ಮ ನೈಜ ಸ್ವಭಾವ ಏನು ಅನ್ನುವುದನ್ನೇ ನಿಮಗೆ ಗೊತ್ತಿರಲ್ಲ. ಕೇವಲ ಹೊರಗಡೆಯಿಂದ ನಡೀತಿರ್ತಕ್ಕಂಥ ಘಟನೆಗಳಿಂದ ನೀವು ಪ್ರೇರಿತರಾಗಿ, ಅದೇ ನನ್ನ ಅನುಭವ, ಅದೇ ನನ್ನ ಭಾವನೆಗಳು, ಅದೇ ನನ್ನ ಕ್ಯಾರೆಕ್ಟರ್, ಅದೇ ನನ್ನ ವ್ಯಕ್ತಿಗತವಾದಂತಹ ರೂಪ, ಗುಣ, ಸ್ವಭಾವ ಅಂತೇಳಿ ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ಅದ್ಯಾವುದೂ ಅಲ್ಲ. ನೈಜ ಸ್ವಭಾವವನ್ನ ಅರಿಯುವುದು, ಆಧ್ಯಾತ್ಮದ ಪಯಣದಲ್ಲಿ ಸಾಗುವುದು ಪ್ರತಿಯೊಬ್ಬರಿಗೂ ಅಗತ್ಯ ಎನ್ನುವುದು ಹೇಳುವಂತ ಸಂಗತಿ. ಹಾಗೆ ಒಮ್ಮೆ ನಿಜವಾದ ಅರಿವು ಮೂಡಲು ಆರಂಭವಾದಾಗ ತಮ್ಮಲ್ಲಿ ಸಹಜವಾದ ಪ್ರಶ್ನೆಗಳು ಮೂಡುತ್ತವೆ. ನನಗೆ ನಿಜವಾಗಿಯೂ ಏನು ಬೇಕು? ನನ್ನ ಅಗತ್ಯತೆ ಏನು? ನನಗೆ ಎಷ್ಟು ಸಾಕು? ಈ ಲಿಮಿಟೇಷನ್ ನಿಮಗೆ ತಿಳಿತಾ ಬಂದ್ರೆ ಈ ಎಲ್ಲಾ ಪ್ರಶ್ನೆಗಳು ನಿಧಾನವಾಗಿ ಉತ್ತರ ಸಿಗ್ತಾ ಬರುತ್ತೆ. ಯಾವುದರ ಮೂಲಕ? ಆಧ್ಯಾತ್ಮವನ್ನ ಆರಂಭಿಸುವುದರ ಮೂಲಕ ಈ ಎಲ್ಲಾ ವಿಚಾರಗಳು, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮತ್ತು ದಾರಿ ಎರಡೂ ಕೂಡ ತಿಳಿಯುತ್ತಾ ಬರುತ್ತದೆ ಅಂತ ಹೇಳ್ತೇನೆ. ಇದರೊಂದಿಗೆ ನಾವು ಈ ಸಂಚಿಕೆಯ ಮುಕ್ತಾಯ ಹಂತಕ್ಕೆ ತಲುಪಿದ್ದೇವೆ. ಹೊರಡುವ ಮುನ್ನ ಒಂದು ಸಣ್ಣ ವಿಚಾರವನ್ನ ನಿಮ್ಮದೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಡೋಂಟ್ ಆಸ್ಕ್ ಯು ಟು ಬಿಲೀವ್ ಬಟ್ ಎಕ್ಸ್ಪ್ಲೋರ್. ಅಂದರೆ ನಾನು ಈ ಸಂಚಿಕೆಯಲ್ಲಿ ಏನೆಲ್ಲ ಹೇಳಿದ್ದೇನೋ, ಏನೆಲ್ಲ ವಿಚಾರವನ್ನ ವಿನಿಮಯ ಮಾಡಿದ್ದೇನೋ ಅವೆಲ್ಲವೂ ಕೂಡ ಹಾಗೆಯೇ ನಂಬಿ ಎಂದು ಹೇಳುವುದಿಲ್ಲ. ಕೇಳಿ, ಅನ್ವೇಷಿಸಿ, ವಿಶ್ಲೇಷಿಸಿ, ನಿಮ್ಮ ಅನುಭವದಿಂದ ಪರಿಶೀಲಿಸಿ, ನಿಮಗೆ ಸತ್ಯವೆನ್ನಿಸಿದ ಮಾರ್ಗವನ್ನು ನೀವು ಕಂಡುಕೊಳ್ಳಿ. ಯಾಕೆಂದರೆ ಈ ಚಾನೆಲ್ನ ಏಕೈಕ ಸದುದ್ದೇಶ ಅರಿವೇ ಗುರು ಮತ್ತು ಸ್ವಪ್ರಯತ್ನ ಮಾರ್ಗ. ಕೊನೆಗೆ ಈ ಸಂಚಿಕೆಯಲ್ಲಿ ಸಮರೈಸ್ ಮಾಡ್ತಾ, ಆಧ್ಯಾತ್ಮ ಎಂದರೆ ಏನು? ನಾನು ಯಾರು? ನನ್ನ ಜೀವನದ ಉದ್ದೇಶ ಏನು? ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ? ನಿಜವಾದ ಸಂತೋಷ ಎಲ್ಲಿ ಇದೆ? ನಮ್ಮ ಒಳಗಿನ ಜಗತ್ತನ್ನು ಅರಿತುಕೊಳ್ಳುವುದೇ ಆಧ್ಯಾತ್ಮವೇ? ಜೀವನದಿಂದ ಓಡಿ ಹೋಗುವುದು ಅಲ್ಲ, ಜೀವನವನ್ನು ಅರಿತುಕೊಳ್ಳುವುದು. ಪ್ರಶ್ನೆ ಕೇಳುವುದರಿಂದ ಜ್ಞಾನ ಬಾಗಿಲು ತೆರೆಯುತ್ತದೆ. ಅರಿವಿನ ಪಯಣ ಇಲ್ಲಿಂದಲೇ ಪ್ರಾರಂಭವಾದಂತೆ. ಡೋಂಟ್ ಆಸ್ಕ್ ಯು ಟು ಬಿಲೀವ್ ಬಟ್ ಎಕ್ಸ್ಪ್ಲೋರ್. ಡೋಂಟ್ ಬಿಲೀವ್, ಎಕ್ಸ್ಪ್ಲೋರ್. ಇದೇ ಕಾಸ್ಮಿಕ್ ವಾಣಿಯ ಹಾಗೂ ಇದರ ಉದ್ದೇಶ. ಧನ್ಯವಾದಗಳು.